ನಮಸ್ತೆ ಸ್ನೇಹಿತರೆ, ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. PSSM ಸಂಸ್ಥಾಪಕರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದಕಮಲಗಳಿಗೆ ನಮಸ್ಕರಿಸೋಣ. ಆತ್ಮದ ಸುಂದರವಾದ ಈ ಪಯಣದ ಬಗ್ಗೆ ನಮಗೆಲ್ಲ ಜ್ಞಾನ ಪ್ರಸಾದಿಸಿದ ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಗಳಿಗೆ ಕೋಟಿ ಕೋಟಿ ಆತ್ಮವಂದನೆಗಳು. ರೂಪಾಜಿಯವರಿಗೂ ಕೋಟಿ ಕೋಟಿ ಆತ್ಮವಂದನೆಗಳು. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಜೀವ ಸಂಕುಲನಗಳಲ್ಲಿ ಹೊಸ ಜೀವಿಯ ಸೃಷ್ಟಿಯ ಬಗ್ಗೆ ತಿಳಿದುಕೊಂಡೆವು. ಈ ವಿಡಿಯೋದಲ್ಲಿ ಒಂದು ಆತ್ಮವು ಶರೀರವನ್ನು ತ್ಯಜಿಸುವ ಮುನ್ನ ನಡೆಯುವ ಸಿದ್ಧತೆಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಒಂದು ಆತ್ಮವು ಶರೀರಧಾರಿಯಾಗುವ ಮುನ್ನ ಹೇಗೆ ಎಷ್ಟೋ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳುತ್ತದೆಯೋ ಹಾಗೆಯೇ ಶರೀರವನ್ನು ತ್ಯಜಿಸುವ ಮುನ್ನ ಕೂಡ ಎಷ್ಟೋ ಸಿದ್ಧತೆಗಳಿಂದ ಕೂಡಿರುತ್ತದೆ. ಶರೀರವನ್ನು ಧರಿಸುವ ಮೊದಲೇ ತಾನು ಶರೀರವನ್ನು ತ್ಯಜಿಸುವ ಸಮಯ ಸನ್ನಿವೇಶಗಳನ್ನು ಕೂಡ ನಿರ್ಧರಿಸಿಕೊಂಡಿರುತ್ತದೆ. ಶರೀರವನ್ನು ತ್ಯಜಿಸುವ ಸಮಯ ಸನ್ನಿಹಿತವಾದಾಗ ಅದಕ್ಕೆ ಅವಶ್ಯವಿರುವ ಸನ್ನಿವೇಶಗಳನ್ನು ಸೃಷ್ಟಿಸಿ ತನ್ನನ್ನು ಎಚ್ಚರಿಸುವಂತೆ ಸೂಕ್ಷ್ಮ ಲೋಕದ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡಿರುತ್ತದೆ. ಸಮಯ ಸನ್ನಿಹಿತವಾದಾಗ ಕಾರ್ಯಕರ್ತರು ಎಚ್ಚರಿಸಲು ಪ್ರಯತ್ನಿಸುತ್ತಾರೆ. ಆದರೆ ಸೂಕ್ಷ್ಮ ಚಿಹ್ನೆಗಳನ್ನು ಅರ್ಥೈಸಿಕೊಳ್ಳುವ ಶಕ್ತಿಯನ್ನು ಜೀವನದಲ್ಲಿ ಉತ್ತೇಜಿಸಿಕೊಳ್ಳದ ಕಾರಣ ಭೌತಿಕ ಶರೀರವು ಇದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಆದರೂ ಕಾರ್ಯಕರ್ತರು ಆತ್ಮವು ಶರೀರವನ್ನು ತ್ಯಜಿಸುವವರೆಗೂ ಕಾದಿದ್ದು ಆತ್ಮವನ್ನು ತಮ್ಮೊಡನೆ ಕರೆದೊಯ್ಯಲು ಕಾತುರದಿಂದ ನಿರೀಕ್ಷಿಸುತ್ತಿರುತ್ತಾರೆ. ಶರೀರವನ್ನು ತ್ಯಜಿಸಿದ ಆತ್ಮವು ಶರೀರವೇ ತಾನೆಂದು ಬಗೆದು ಜೀವನವನ್ನು ಒಂದು ಅನುಭವದಂತಲ್ಲದೆ ಅದೇ ಶಾಶ್ವತವೆಂದು ಭಾವಿಸಿ ಜೀವಿಸುವ ಕಾರಣ ಶರೀರದಿಂದ ಹೊರಬಂದ ತಕ್ಷಣ ಗಲಿಬಿಲಿಗೊಳ್ಳುತ್ತದೆ. ಈ ಅನುಭವ ಹೊಸತೇನಲ್ಲದಿದ್ದರೂ ಭೌತಿಕ ಜೀವನದಲ್ಲಿ ವಿಲೀನಗೊಂಡ ಮನಸ್ಸನ್ನು ಹೊತ್ತ ಆತ್ಮವು ಗೊಂದಲಕ್ಕೊಳಗಾಗುವುದು ಸಹಜವೇ. ಹೀಗೆ ಗೊಂದಲಕ್ಕೊಳಗಾದ ಆತ್ಮವು ತನಗಾಗಿ ಕಾದಿರುವ ಕಾರ್ಯಕರ್ತರನ್ನು ಕಂಡು ಭಯಭೀತರಾಗುತ್ತದೆ. ತಾನು ಶರೀರ ಧರಿಸುವಾಗಿನ ಪೂರ್ವ ನೆನಪುಗಳನ್ನು ಶರೀರಧಾರಿಯಾಗುತ್ತಲೇ ಮರೆತು ಹೋಗುವ ಕಾರಣ ಆತ್ಮವು ಈ ಕಾರ್ಯಕರ್ತರನ್ನು ಗುರುತಿಸುವ ಶಕ್ತಿಯಿಂದ ವಂಚಿತರಾಗಿರುತ್ತದೆ. ಹೀಗೆ ಭಯಭೀತಿಗೊಂಡ ಆತ್ಮವನ್ನು ಕಾರ್ಯಕರ್ತರು ರಮಿಸಿ ತಮ್ಮೊಡನೆ ಕರೆದೊಯ್ಯುತ್ತಾರೆ. ಆತ್ಮವು ಕಾರ್ಯಕರ್ತರೊಡನೆ ವೃಥಾ ಪ್ರಲಾಪ ಮಾಡುತ್ತದೆ. ತಾನು ಏಕೆ ಶರೀರದಿಂದ ಹೊರಹಾಕಲ್ಪಟ್ಟೆ ಎಂದು ಪ್ರಲಾಪಿಸುತ್ತಲೇ ಮತ್ತೆ ಮತ್ತೆ ಆ ದೇಹವನ್ನು ಸೇರಿಕೊಳ್ಳುವ ಹಂಬಲವನ್ನು ವ್ಯಕ್ತಪಡಿಸುತ್ತದೆ. ಶರೀರವನ್ನು ಸೇರಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡುತ್ತದೆ. ತಾನು ಇನ್ನು ಆ ದೇಹವನ್ನು ಸೇರಲು ಸಾಧ್ಯವಿಲ್ಲವೆಂಬುದನ್ನು ಮನಗಂಡಾಗ ಪ್ರಲಾಪಿಸುತ್ತಾ ಕಾರ್ಯಕರ್ತರೊಡನೆ ಹೊರಡಲು ಅನುವಾಗುತ್ತದೆ. ಆತ್ಮವನ್ನು ಆತ್ಮಗಳ ಜೀವನ ಸಂಬಂಧ ಪ್ರಕಂಪನಗಳನ್ನು ಸಂಗ್ರಹಿಸಲ್ಪಡುವ ಗ್ರಂಥಾಲಯಕ್ಕೆ ಕರೆದೊಯ್ಯಲಾಗುತ್ತದೆ. ಅಲ್ಲಿ ಪ್ರತಿ ಆತ್ಮದ ಪ್ರತಿ ಜೀವನದ ಪ್ರತಿ ಘಟನೆಗಳು ತರಂಗಗಳ ಮೂಲಕ ಶೇಖರಿಸಿ ಇಡಲಾಗುತ್ತದೆ. ಇಲ್ಲಿಗೆ ಕರೆತಂದ ಆತ್ಮಕ್ಕೆ ಅದರ ಜೀವನದ ಕಡತವನ್ನು ತೋರಿಸಲಾಗುತ್ತದೆ. ಕಾರ್ಯಕರ್ತರು ಆತ್ಮದ ಜೀವನದ ಅಂಶಗಳನ್ನು ತೋರಿಸುತ್ತಾರೆ ಅಷ್ಟೆಯೇ ಹೊರತು ಯಾವ ಪರೀಕ್ಷೆಗಳನ್ನಾಗಲಿ ಯಾವ ವಿಚಾರಣೆಗಳನ್ನಾಗಲಿ ಮಾಡುವುದಿಲ್ಲ. ಆತ್ಮವು ಮಾಡಿದ್ದ ಯಾವ ಕಾರ್ಯಗಳನ್ನು ತಪ್ಪೆಂದಾಗಲಿ ಸರಿಯೆಂದಾಗಲಿ ವಿಶ್ಲೇಷಿಸುವುದಿಲ್ಲ. ಇಲ್ಲಿಗೆ ಆತ್ಮವನ್ನು ಕರೆತರುವಷ್ಟರಲ್ಲಿ ಆತ್ಮದ ಮನಸ್ಥಿತಿಯು ಒಂದು ತಹಬದಿಗೆ ತರಲಾಗುತ್ತದೆ. ಅದಕ್ಕೆ ತನ್ನ ಸತ್ಯ ಸ್ವರೂಪದ ಅರಿವನ್ನು ನೆನಪಿಸಿ ಭೂಮಿಗೆ ಹೋದ ಉದ್ದೇಶವನ್ನು ನೆನಪಿಸುತ್ತಾರೆ. ಆದ ಕಾರಣ ಅದರ ಜೀವನದ ಕಡತಗಳನ್ನು ತೋರಿಸಿದಾಗ ಆತ್ಮವು ಆ ಘಟನೆಗಳನ್ನು ವೀಕ್ಷಿಸಿ ಸ್ವಲ್ಪವೂ ವಿಚಲಿತಗೊಳ್ಳುವುದಿಲ್ಲ. ಈ ಘಟನೆಗಳೆಲ್ಲವೂ ತನ್ನ ಅನುಭವಕ್ಕಾಗಿ ತಾನೇ ನಿರ್ಧರಿಸಿಕೊಂಡವುಗಳೆಂದು ಅರಿವು ಮೂಡುತ್ತಿರುತ್ತದೆ. ಅವುಗಳ ವಿಮರ್ಶನೆಗೆ ತೊಡಗದೆ ಅವುಗಳನ್ನು ಒಪ್ಪಿಕೊಳ್ಳುತ್ತದೆ. ತದನಂತರ ಆತ್ಮವನ್ನು ಅದರ ಸಾಧನೆಯ ಸ್ಥಾಯಿಯ ಅನುಗುಣವಾಗಿ ಸೂಕ್ಷ್ಮ ಲೋಕಕ್ಕೆ ವಿಹರಿಸಲು ಸ್ಥಳಾಂತರಿಸಲಾಗುತ್ತದೆ. ಅಲ್ಲಿ ಆತ್ಮಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವಿದ್ದು
ಅದು ಇಷ್ಟಪಡುವವರೆಗೂ ಅಲ್ಲಿಯೇ ನೆಲೆಸಬಹುದಾಗಿದೆ. ಅಲ್ಲಿ ಯಾವ ಸ್ವರ್ಗ ನರಕಗಳೆಂಬುದು ಇರುವುದಿಲ್ಲ. ಆದರೆ ಅನೇಕ ಲೋಕಗಳಿದ್ದು ಅವು ಅನೇಕ ಸ್ಥಾಯಿಗಳಲ್ಲಿ ಪ್ರಚಲಿತದಲ್ಲಿದೆ. ಆತ್ಮವು ಆ ಲೋಕಗಳಲ್ಲಿ ತನಗಿಷ್ಟ ಬಂದಷ್ಟು ಕಾಲ ಇರಬಹುದು. ನಂತರ ತನ್ನ ಅನುಭವಗಳ ಯಾತ್ರೆಯನ್ನು ಮುಂದುವರಿಸಲು ಮತ್ತೊಮ್ಮೆ ಶರೀರವನ್ನು ಧರಿಸುವ ಆಕಾಂಕ್ಷೆಯನ್ನು ಪಡೆಯುತ್ತದೆ. ಕರ್ಮದ ಲೆಕ್ಕಾಚಾರದಿಂದ ಹೊರಬರಲು ಸೂಕ್ತವಾಗುವಂತಹ ಪಾತ್ರವನ್ನು ಆರಿಸಿಕೊಂಡು ಬೇರೊಂದು ಶರೀರಧಾರಿಯಾಗಿ ಹೊಸ ಪಾತ್ರ ಮಾಡಲು ಹುರುಪಿನಿಂದ ತಯಾರಾಗುತ್ತದೆ. ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ಸ್ನೇಹಿತರೆ. ಮುಂದಿನ ಭಾಗದಲ್ಲಿ ಇದರ ಉಳಿದ ಭಾಗವನ್ನು ತಿಳಿಯೋಣ ಸ್ನೇಹಿತರೆ. ಈ ಅದ್ಭುತವಾದ ಜ್ಞಾನ ಪ್ರಸಾದಿಸಿದ ಮಹಾತ್ಮರಿಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸೋಣ ಸ್ನೇಹಿತರೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.